ದರ್ಶನ್ಗೆ 30ಕ್ಕೂ ಹೆಚ್ಚು ಪೀಸ್ ಮಾಡಿದ ಹಂತಕ, ಶವದ ತುಂಡುಗಳನ್ನ ಫ್ರಿಡ್ಜ್ನಲ್ಲಿಟ್ಟು ಕ್ರೌರ್ಯ. ಸೆಪ್ಟೆಂಬರ್ 2ರಂದೇ ಮೊಬೈಲ್ ಸ್ವಿಚ್ ಆಫ್, ಎಫ್ಎಸ್ಎಲ್ ಅಂಡ್ ಫಿಂಗರ್ ಪ್ರಿಂಟ್ ಅಧಿಕಾರಿಗಳಿಂದ ಶೋಧ, ಹಲವು ಆಯಾಮಗಳಲ್ಲಿ ತನಿಖೆ. ಮುನಿರತ್ನ ವಿರುದ್ಧದ ಪ್ರಕರಣಗಳ ತನಿಖೆಗೆ ಎಸ್ಐಟಿ ರಚನೆ, ಮುಖ್ಯಸ್ಥರಾಗಿ ಬಿಕೆ ಸಿಂಗ್ ನೇಮಕ, ರಾಜ್ಯ ಸರ್ಕಾರದಿಂದ ಆದೇಶ. ಬೇಲ್ ನಿರೀಕ್ಷೆಯಲ್ಲಿದ್ದ ದಾಸನಿಗೆ ಶಾಕ್, ಸೋಮವಾರಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ, ಜೈಲಿನಲ್ಲಿ ದರ್ಶನ್ಗೆ ಟೆನ್ಷನ್. ಬೆಂಗಳೂರಲ್ಲಿ ಬೀದಿ ನಾಯಿಗಳಿಗೆ ಮೈಕ್ರೋಚಿಪ್ ಅಳವಡಿಕೆ, ಯಶವಂತಪುರ ಭಾಗದಲ್ಲಿ ಕಾರ್ಯಾಚರಣೆ. ಇದು ಟಿವಿ9 ಬಿಗ್ ಇಂಪ್ಯಾಕ್ಟ್.